ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ರಾಮೇಶ್ವರಂ ಟ್ರಿಪ್ಪಿನ ಪಾರ್ಟ್ 3 ವ್ಲಾಗ್ ಆಗಿರುತ್ತೆ. ಸೊ ನಿನ್ನೆ ರಾಮೇಶ್ವರಂ ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಬೋಟಿಂಗ್ ಹೋಗಿ ನಾವು ರೂಮ್ ಮಾಡಿಕೊಂಡು ಅಲ್ಲೇ ಉಳಿದಿದ್ವಿ. ಬಟ್ ಧನುಷ್ಕೋಟಿಗೆ ನೆನೆನೆ ಪ್ಲಾನ್ ಮಾಡ್ಕೊಂಡು ಹಾಗೆ ನಾವು ಸಾಯಂಕಾಲ ಧನುಷ್ಕೋಟಿಗೆ ಹೋಗೋಣ ಅಂತ ಬಂದ್ವಿ. ಬಟ್ ಅಲ್ಲಿ ಚೆಕ್ ಪೋಸ್ಟಲ್ಲಿ ಬಿಡಲಿಲ್ಲ. ಸಂಜೆ 6 ಗಂಟೆ ಮೇಲೆ ಒಳಗಡೆ ಬಿಡೋದಿಲ್ಲ ಈ ರೂಟ್ ಸೈಡು ಅಂತ ಹೇಳಿದರು. ರೀಸನ್ ಏನು ಅಂತ ಲಾಂಗ್ ವಿಡಿಯೋ ಫುಲ್ಲಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದು. ನಾವು ಇವಾಗ ಧನುಷ್ಕೋಟಿಗೆ ಬರ್ತಾ ಇದೀವಿ. ಇನ್ನೂ ಧನುಷ್ಕೋಟಿಗೆ ಹೋಗಿಲ್ಲ. ಸೊ ಧನುಷ್ಕೋಟಿಗೆ ಹೋಗ್ಬೇಕಾದ್ರೇನೆ 1-2-3 ಕಿಲೋಮೀಟರ್ ಮುಂಚೆನೆ ಈ ಪುಟ್ಟ ದೇವಸ್ಥಾನ ಸಿಗುತ್ತೆ. ಇದು ವಿಭೂಷಣ ಅವರಿಗೆ ಪಟ್ಟಾಭಿಷೇಕ ಮಾಡಿದ್ದಂಥ ಜಾಗ. ಸೊ ಇಲ್ಲಿ ಈ ರೋಡಲ್ಲಿ ಹೋಗ್ಬೇಕಾದ್ರೆ ಬಹಳ ಅದ್ಭುತವಾದ ಒಂದು ಫೀಲಿಂಗ್ ಅಂತ ಅನ್ನಿಸ್ತು. ಏನಕ್ಕೆ ಅಂದರೆ ಫುಲ್ ಸಮುದ್ರ ಮಧ್ಯದಲ್ಲಿ ರೋಡ್ ಇರುವಂಥದ್ದು. ಅಷ್ಟು ದೊಡ್ಡ ದೇವಸ್ಥಾನ ಅಲ್ಲ, ಪುಟ್ಟ ದೇವಸ್ಥಾನನೇ. ತುಂಬ ಚೆನ್ನಾಗಿತ್ತು ಆ ಮೂಮೆಂಟು, ಆ ವ್ಯೂ ಎಲ್ಲ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಸೊ ಹಾಗೆ ನಾವು ಧನುಷ್ಕೋಟಿಗೆ ಬಂದಿದ್ದು ಈ ಟೈಮ್ ಏನಿದೆ, ಇವಾಗ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಲ್ವ, ಸೊ ಈ ಟೈಮು 8 ಗಂಟೆ. ಇವಾಗಲೇ ಇಷ್ಟೊಂದು ಬಿಸಿಲು ಸುರ್ರು. ಹಾಗೆ ನಾನು ಹೇಳೋದೇನು ಅಂತಂದರೆ, ರಾಮೇಶ್ವರಂ ಟ್ರಿಪ್ಪಿಗೆ ಬಂದಿದ್ದವರು ಧನುಷ್ಕೋಟಿಗೆ ಬರಬೇಕಾದ್ರೆ ಬೆಳಗ್ಗೆ 6ರಿಂದ 10 ಗಂಟೆ ಒಳಗಡೆ ನೋಡ್ಕೊಂಡು ವಾಪಸ್ ಹೋಗೋ ರೀತಿ ಬಂದರೆ ಬೆಟರ್ ಅಂತ ಅನಿಸುತ್ತೆ. ಇಲ್ಲಾಂದರೆ ಈವ್ನಿಂಗ್ 4 o'clock-ಇಂದ 6 o'clock-ವರೆಗೂ ಬಂದರೆ ಓಕೆ. ಇಲ್ಲ ಮಧ್ಯಾಹ್ನ ಟೈಮ್ ಬಂದರೆ ನಿಜವಾಗ್ಲೂ ನೋಡೋಕ್ಕಾಗೋದಿಲ್ಲ. ಫುಲ್ ಟಯರ್ಡ್ ಆಗೋಗ್ಬಿಡ್ತೀವಿ ಅಲ್ಲಿ ಹೊಡೆಯೋ ಬಿಸಿಲಿಗೆ. ಅಷ್ಟು ಒಂಥರ ಸುಡೋ ಬಿಸಿಲು ಅದು. ಸೊ ಆ ಥರ ಇತ್ತು, ಮಿಂಚ್ತಾ ಇತ್ತು ಭೂಮಿನೇ. ಸೊ ಆ ರೀತಿ ಇತ್ತು ಸುಡ ಬಿಸಿಲು. ಸೊ ದೇವಸ್ಥಾನ ಈ ರೀತಿ ಇದೆ. ಕ್ಲೋಸಾ? ಒಳಗಡೆ ಬಿಡೋರಲ್ವಾ? ಇಲ್ಲ, ಆ ಕಡೆಯಿಂದ ಹೋಗ್ಬೋದು ಅನ್ಸುತ್ತೆ. ಹಾಂ, ಅಲ್ಲಲ್ಲ, ಇನ್ನು ಧನುಷ್ಕೋಟಿಗೆ ಬಂದಿಲ್ಲ ನಾವು. ಹಾಂ, ಇಲ್ಲ ಅದು ಗ್ಯಾಪ್ ಬಿಟ್ಟಿರೋದಾ? ಈ ಕಡೆ ಬೇರೆ ಕಲರ್ ಇದೆ, ಆ ಕಡೆ ಬೇರೆ ಕಲರ್ ಇದೆ ಅಲ್ವಾ? ಸ್ವಲ್ಪ ಡಾರ್ಕ್ ಆ ಕಡೆ ಇರೋದು ನೀರು. ಇಲ್ಲ ನಮಗಂಗೆ ಕಾಣ್ತಿದೀಯಾ ಅಂತ, ನಮಗಂಗೆ ಕಾಣಿಸ್ತಿದೀಯಾ ಅಂತ. ಗುಂಜಲಕ್ಕಿನ ಅದು. ಹಾಗೆ ರಾಮೇಶ್ವರಮಲ್ಲಿ ಹೆಚ್ಚಾಗಿ ನಾನು ನೋಡಿದ್ದು ನಾರ್ತ್ ಅವ್ರನ್ನೇ, ಜಾಸ್ತಿ ಹಿಂದಿ ಮಾತಾಡೋರು, ಸಂಸ್ಕೃತ ಮಾತಾಡೋರೇ ಇದ್ದಿದ್ದಂಥದ್ದು. ಬಹಳ ಭಕ್ತಿಯಿಂದ ಶ್ರೀರಾಮನ ಭಜನೆ ಮಾಡ್ತಾಯಿದ್ರು. ಸೊ ಹಾಗೆ ವಿಭೂಷಣ ಅವ್ರದ್ದು ಕತೆ ಎಲ್ಲ ಅಲ್ಲಿ ನೀಟಾಗಿ ಹಿಂದಿ, ಇಂಗ್ಲೀಷ್ ಆ್ಯಂಡ್ ತಮಿಳಲ್ಲಿ ಬರೆದಿದ್ರು. ಸೊ ಅದನ್ನೆಲ್ಲ ಓದ್ಕೊಂಡು ನಾವು ದೇವ್ರ ದರ್ಶನ ಮಾಡಿದ್ವಿ. ರಾಮ, ಸೀತಾ, ಲಕ್ಷ್ಮಣ ಅವರ ಸ್ಟ್ಯಾಚು ಇದೆ ಇಲ್ಲಿ. ಸೊ ಅಲ್ಲಿ ಪೂಜೆ ಮಾಡಿಕೊಡ್ತಾರೆ. ಅರ್ಚನೆ ಏನು ಮಾಡ್ತಾ ಇರಲಿಲ್ಲ, ಬಟ್ ಹಾಗೆ ನೋಡಿಕೊಂಡು ಬರಬೇಕು. ಹಾಗೆ ನಾವು ಕೂಡ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಶ್ರೀರಾಮನಾಮನ ಭಜನೆ ಮಾಡಿ ಅಲ್ಲಿಂದ ನಾವು ಧನುಷ್ಕೋಟಿಗೆ ಬಂದ್ವಿ. ಪುಟ್ಟ ದೇವಸ್ಥಾನ ಚೆನ್ನಾಗಿದೆ. ಹಾಗೆ ರಾಮೇಶ್ವರಂ ಸುತ್ತಮುತ್ತ, ಅಂದರೆ ರಾಮೇಶ್ವರಂ ದೇವಸ್ಥಾನದ ಸುತ್ತಮುತ್ತನೇ ಬೆಳಿಗ್ಗೆ ಟಿಫನ್ ಆಗಲಿ ಇಲ್ಲ ಮಧ್ಯಾಹ್ನ ಊಟದ ಟೈಮ್ ಆಗಲಿ ಮುಗಿಸ್ಕೊಂಡ್ರೆ ಬೆಟರ್ ಅಂತ ಅನ್ಸುತ್ತೆ. ಧನುಷ್ಕೋಟಿಲಿ ಇಲ್ಲಿ ಹೋಟೆಲ್ಸ್ ಇಲ್ಲ. ರಾಮೇಶ್ವರಂ ದೇವಸ್ಥಾನ ಸುತ್ತಮುತ್ತ ಬಿಟ್ಬಿಟ್ಟು ಹೊರಗಡೆ ಊಟ ಮಾಡ್ತೀವಿ ಅಂತ ಅಂದರೆ ವೆಜ್ ಹೋಟೆಲ್ ಸಿಗೋದು ತುಂಬ ಕಮ್ಮಿ. ಯಾಕಂದರೆ ಇಲ್ಲಿ ಜಾಸ್ತಿ ಫಿಶರ್ಮ್ಯಾನ್ಗಳು ಇರೋದ್ರಿಂದ ಹೆಚ್ಚಾಗಿ ನಾನ್ ವೆಜ್ ಹೋಟೆಲ್ಲೇ ಸಿಗುವಂಥದ್ದು. ಸೊ ಹಾಗಾಗಿ ಹೇಳಿದ್ದೆ. ಹಾಗೆ ರಾಮೇಶ್ವರಂ ಇಂದ ಧನುಷ್ಕೋಟಿಗೆ ಸಂಜೆ 6 ಗಂಟೆ ಮೇಲೆ ಏನಕ್ಕೆ ಬಿಡೋದಿಲ್ಲ ಅಂದರೆ ಇಲ್ಲಿ ಲೈಟ್ ಇಲ್ಲ ಮತ್ತು ನೆಟ್ವರ್ಕ್ ಕೂಡ ಸಿಗೋದಿಲ್ಲ. ಸೊ ಹಾಗಾಗಿ ಸಂಜೆ 6 ಗಂಟೆ ಮೇಲೆ ಬಿಡೋದಿಲ್ಲ. ನಮ್ಮ ರಿತ್ವಿಕ್ಗೆ ಫುಲ್ ಟಯರ್ಡ್ ಆದಂಗೆ ಅನ್ನಿಸ್ತಾ ಇತ್ತಂತೆ. ಸೊ ಹಾಗಾಗಿ ವಾಮಿಟ್ ಬಂದಂಗೆ ಅನ್ನಿಸ್ತಾ ಇದೆ ಅಮ್ಮ ಅಂತ ಹೇಳ್ತಾ ಇದ್ದ. ಸ್ಟಾರ್ಟಿಂಗ್ ಈ ಟ್ರಿಪ್ ಬರಬೇಕಾದ್ರೆ ಅನ್ಸಿಕಾ ಫುಲ್ಲು ಡಲ್ಲಾಗಿ ಹೋಗ್ಬಿಟ್ಲು. ಈ ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ರಿತ್ವಿಕ್ ಸ್ವಲ್ಪ ಡಲ್ ಆದ. ಸೊ ಏನಕ್ಕೆ ಅಂದರೆ ಇಲ್ಲಿ ನೀರಲ್ಲಿ ಆಟಾಡ್ಬಿಟ್ಟ. ಸೊ ಅವನಿಗೆ ಆ ಬಿಸಿಲಲ್ಲಿ ಆಟಾಡಿದ್ದು ಅಡ್ಜಸ್ಟ್ ಆಗಲಿಲ್ಲ ಅನ್ಸುತ್ತೆ, ಹಾಗಾಗಿ ತಲೆ ನೋಯ್ತಿದೆ ಅಂತ ಹೇಳ್ತಾ ಇದ್ದ. ಧನುಷ್ಕೋಟಿ ಎಂಡ್ ಹತ್ರ ಹೋಗ್ತಾ ಹೋಗ್ತಾ ಸಿಗ್ನಲ್ ಸಿಕ್ಕುತ್ತಾ ಅಂತ ನೋಡ್ತಾ ಇದ್ರೆ ಫೋನಲ್ಲಿ ವೆಲ್ಕಮ್ ಟು ಶ್ರೀಲಂಕಾ ಅಂತ ಸಿಗ್ನಲ್ ಬಂತು. ಸೊ ನಾವು ಇದೇ ಹಿಂಗೆ ಬಂತಲ್ಲ ಅಂತ ಕೇಳಿದ್ದಕ್ಕೆ ಅಲ್ಲಿ ಫೋಟೋಗ್ರಾಫ್ಸ್ ಎಲ್ಲ ಇರ್ತಾರಲ್ಲ ಅವ್ರು ಹೇಳ್ತಾ ಇದ್ರು, ಇಲ್ಲಿಂದ 35 ಕಿಲೋಮೀಟರ್ ಅಷ್ಟೇ ಶ್ರೀಲಂಕಾ ಇರೋದು ಶಿಪ್ಪಲ್ಲಿ ಹೋಗೋದಾದ್ರೆ ಅಂತ ಹೇಳ್ತಾ
ಹೇಳ್ತಾಯಿದ್ರು. ಇಷ್ಟೊಂದು ಹತ್ರ ಇದೆಯಾ ಅಂತ ಅಂದ್ಕೊಂಡ್ವಿ ನಾವು ಕೂಡ. ಸೊ ಚೆನ್ನಾಗಿತ್ತು ಈ ಪ್ಲೇಸ್ ಎಲ್ಲ ತುಂಬ ನೋಡೋಕ್ಕೆ. ಇನ್ನೊಂದು ಸ್ವಲ್ಪ ಬಿಸಿಲಿಲ್ಲ ಅಂದಿದ್ರೆ ಇನ್ನೂ ಖುಷಿ ಆಗ್ತಾಯಿತ್ತು. ಬಟ್ ಬಿಸಿಲಿರೋದ್ರಿಂದ ನಾವು ಬೇಗ ಹೊರಟ್ಬಿಟ್ವಿ. ತುಂಬ ಚೆನ್ನಾಗಿತ್ತು. ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿದರು. ಹಾಗೆ ಸಮುದ್ರದ ನೀರು ಹೆಂಗಿತ್ತು ಅಂದರೆ ಫುಲ್ ಬ್ಲೂ ಕಲರ್ ಬೀಚ್ ಅಂತ ಹೇಳ್ಬೋದು. ಸೊ ಆ ರೀತಿ ವ್ಯೂ ಸೂಪರ್ ಆಗಿತ್ತು. ಸಮುದ್ರ ಹಾಗೆ ಆಕಾಶ ಒಂದಾಗೇ ಇದೆ ಅನ್ನೋ ರೀತಿ ಕಾಣ್ತಾ ಇತ್ತು. ಹಾಗೆ ಇಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಇದೇ ಭಾರತದ ಲಾಸ್ಟ್ ಜಾಗ. ಇಲ್ಲಿಗೆ ಭಾರತ ಎಂಡ್ ಆಗುತ್ತೆ. ಸೊ ಹಾಗೆ ನಾವು ಇಲ್ಲಿ ಇನ್ನೊಂದು ವಿಷಯ ನೋಡಿದ್ವಿ, ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ಸೊ ತುಂಬ ಚೆನ್ನಾಗಿತ್ತು ಈ ಮೂಮೆಂಟ್ ಎಲ್ಲ, ತುಂಬ ಸೂಪರ್ ಆಗಿತ್ತು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ಭಾರತ ದೇಶದಲ್ಲಿ ಭಾರತೀಯರಾಗಿ ಹುಟ್ಟಿರೋದಕ್ಕೆ ನಿಜವಾಗ್ಲೂ ಹೆಮ್ಮೆ ಪಡಬೇಕು ಅಂತ ಅನಿಸುತ್ತೆ ನನಗೆ. ಸೊ ನಾವಿಲ್ಲಿ ಏನು ನೋಡ್ತಾ ಇದ್ದೀವಿ ಅಂತ ಅಂದರೆ ರಾಮು ಸೇತು ಸ್ಟಾರ್ಟ್ ಆಗಿರುವಂಥ ಪ್ಲೇಸನ್ನು ನೋಡ್ತಾ ಇದ್ದೀವಿ. ರಾಮ ಸೇತುವೆ ಕಟ್ಟೋಕೆ ಸ್ಟಾರ್ಟ್ ಮಾಡಿದ್ರಲ್ಲ, ಸೊ ಆ ಪ್ಲೇಸನ್ನು ನೋಡ್ತಾ ಇದ್ದೀವಿ. ಸೊ ಆ ಪ್ಲೇಸ್ ನೋಡಬೇಕಾದ್ರೆ ಟೆಲಿಸ್ಕೋಪಲ್ಲಿ ನೋಡಿದ್ರೇ ಕ್ಲಿಯರಾಗಿ ಕಾಣಿಸೋವಂಥದ್ದು, ಅಂದರೆ ಸೇತುವೆ ಕಾಣೋದಿಲ್ಲ. ಸೊ ಆ ಪ್ಲೇಸ್ ಕಾಣುತ್ತೆ, ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಅಂತ ಅವರು ಹೇಳ್ತಾ ಹೋಗ್ತಾರೆ. ಹಾಗೆ ಇನ್ನೊಂದು ಅಂದರೆ ಶ್ರೀಲಂಕಾದಲ್ಲಿರುವಂಥ ಲೈಟ್ ಹೌಸ್ ಏನಿದೆ, ಸೊ ಅದನ್ನು ನೋಡಬಹುದು. ಸೊ ಒಬ್ಬರಿಗೆ 30 ರೂಪಾಯಿ ಈ ರೀತಿ ಟೆಲಿಸ್ಕೋಪಲ್ಲಿ ನೋಡಬಹುದು. ஸ்ரீலங்கா தெரியுதா? அங்கே ஸ்ரீலங்கா டவர் தெரியுதா? ಹಾಗೆ ಅವ್ರು ಹೇಗೆ ಗೈಡ್ ಮಾಡ್ತಾರೆ ಅದೇ ರೀತಿ ನೋಡಿದ್ರೆ ನಾವು ಶ್ರೀಲಂಕಾದ ಟವರು, ಲೈಟ್ ಹೌಸು ಮತ್ತು ರಾಮು ಸೇತು ಸ್ಟಾರ್ಟ್ ಮಾಡಿದ್ದಂಥ ಜಾಗ ಅದನ್ನೆಲ್ಲ ಕ್ಲಿಯರಾಗಿ ನೋಡ್ಬೋದು. ಬಟ್ ನನಗೆ ಫಸ್ಟ್ ಟೈಮ್ ನೋಡಿದ್ದಾಗ ಸರಿಯಾಗಿ ನೋಡೋಕ್ಕಾಗಲಿಲ್ಲ. ಅದಕ್ಕೆ ಒಂದು ಸೈಡ್ ಮುಚ್ಕೊಂಡು ಆಮೇಲೆ ನೋಡಿ ಅಂತ ಹೇಳಿದ್ರು. ಆಮೇಲೆ ಕ್ಲಿಯರಾಗಿ ಕಾಣಿಸ್ತು. ಭಾಳ ಅದ್ಭುತ ಅನ್ನಿಸ್ತು ನನಗಂತೂ ನಿಜವಾಗ್ಲೂ. ಧನುಷ್ಕೋಟಿ ಲಾಸ್ಟ್ ಎಂಡ್, ಭಾರತದ ಲಾಸ್ಟ್ ಎಂಡ್ ಅಂತಲೇ ಹೇಳ್ಬೋದು. ಸೊ ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ, ಹಾಗೆ ನಾವು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಫುಲ್ ಎಂಜಾಯ್ ಮಾಡಿ ಅಲ್ಲಿಂದ ನಾವು ಲೈಟ್ ಹೌಸ್ಗೆ ಹೋಗೋಣ ಅಂತ. ಹಾಗೆ ಇಲ್ಲಿವರೆಗೂ ಬಂದಿದ್ದೀವಿ ಅಮ್ಮ, ಸಮುದ್ರದಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ಬಿಟ್ಟು ಹೋಗೋಣ ಅಂತ ಹೇಳ್ತಾ ಇದ್ದ. ಸರಿ ಹೋಗೋಣ ಅಂತ ಹೇಳಿ, ಅಂದರೆ ಇಲ್ಲಿ ಸುತ್ತಮುತ್ತ ಆಟ ಆಡೋಕ್ಕಾಗೋದಿಲ್ಲ. ಸೊ ಯಾರನ್ನು ಬಿಡೋದಿಲ್ಲ ನೀರಲ್ಲಿ ಇಳಿಯೋಕೆ. ಸ್ವಲ್ಪ ಮುಂದೆ ಹೋಗ್ತಾ ಹೋಗ್ತಾ ಫ್ಲಾಟ್ ಆಗಿರುತ್ತಲ್ವ ಜಾಗ, ಸೊ ಅಲ್ಲಿ ಬೇಕಾದರೆ ಸ್ವಲ್ಪ ಹೊತ್ತು ನೀರಲ್ಲಿ. ಹಾಗೆ ಧನುಷ್ಕೋಟಿಲಂತೂ ಸಮುದ್ರ ನೋಡೋದೇ ಒಂದು ಅದ್ಭುತ ಅಂತ ಅನ್ನಿಸ್ಬೋದು. ಯಾಕಂದರೆ ಆಕಾಶ ಮತ್ತು ಸಮುದ್ರ ಎರಡು ಒಂದಾಗಿದೆ ಅನ್ನೋಂಗೆ ಕಾಣಿಸುತ್ತೆ. ಆಕಾಶದ ಕಲರ್ ಎಲ್ಲ ಈ ನೀರು ಸೇರಿಕೊಂಡಿದೆ, ನೀರಲ್ಲಿ ಸೇರಿಕೊಂಡಿದೆ ಅನ್ನೋ ರೀತಿ ಕಾಣಿಸ್ತಾ ಇತ್ತು. ಬ್ಲೂ ಕಲರ್ ಬೀಚು. ಸೊ ಹಾಗೆ ನಾವೇನೋ ಮಕ್ಕಳಿಗೆ ಈ ಪ್ಲೇಸ್ ಚೆನ್ನಾಗಿದೆ, ಇಲ್ಲಿ ನೋಡಿದ್ದೀವಿ ಸಾಕು ಮನೆಗೆ ಹೋಗೋಣ ಅಂದರೆ ಅವ್ರ ಮನಸ್ಸು ತಡಿಬೇಕಾ? ಇಲ್ಲ, ನೀರಲ್ಲಿ ಆಟ ಆಡಲೇಬೇಕು ಅಂತ ನಮ್ಮ ಋತ್ವಿಕು. ನಾನು ಮನೆಗೆ ಹೋದ್ಮೇಲೆ ನಾವು ಅಲ್ಲಿ ನಮ್ಮೂರಲ್ಲಿ ಹೋಗೋಣಂತೆ ಬೇಡ ಅಂತ ಹೇಳಿ, ಇಲ್ಲ ಇಲ್ಲೇ ಆಡಬೇಕಮ್ಮ, ನೀರೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಒಂದೇ ಆಟ. ಧನುಷ್ಕೋಟಿಗೆ ಬರಬೇಕಾದ್ರೆ ಸ್ವಲ್ಪನಾದರೂ ರೆಡಿ ಕ್ಯಾಶ್ ಇಟ್ಕೊಂಬರಬೇಕು. ಏನಕ್ಕೆ ಅಂದರೆ ಇಲ್ಲಿ ನೆಟ್ವರ್ಕೇ ಇರೋದಿಲ್ಲ, ಇನ್ನು ಜಿ-ಪೇ ಎಲ್ಲಿಂದ ಮಾಡೋದು. ಸೊ ಹಾಗೆ ಲೈಟ್ ಹೌಸ್ಗೆ ಹೋಗ್ಬೇಕಾದ್ರೆಲ್ಲ ಟಿಕೆಟ್ ತೊಗೊಬೇಕು. ಹಾಗೆ ಮಕ್ಳು ಕರ್ಕೊಂಡು ಬಂದಿದ್ದೀವಿ ಅಂದರೆ ಇನ್ನು ಸ್ನ್ಯಾಕ್ಸ್ ಕೊಡಿಸ್ಲೇಬೇಕು. ನಮಗೆ ವಾಟರ್ ಬಾಟ್ಲ್ ಏನಾದರೂ ತೊಗೊಳೋದಾದರೆ ರೆಡಿ ಕ್ಯಾಶ್ ಬೇಕು. ಮತ್ತು ಇನ್ನು ಇಲ್ಲಿ ಪುಟ್ಟು ಅಂಗಡಿಗಳಿದೆ, ಇಲ್ಲಿಗೆ ಬಂದಿರುವಂಥ ನೆನಪಾಗಿ ಏನಾದರೂ ತೊಗೊಂಡೋಗ್ಬೇಕು ಅಂತ ಅಂದರೆ ರೆಡಿ ಕ್ಯಾಶ್ ಬೇಕಲ್ವಾ. ಸೊ ಹಾಗಾಗಿ ಹೇಳಿದ್ದಂಥದ್ದು. ಯಾಕಂದರೆ ಅಲ್ಲಿ ಜಿ-ಪೇ ಕೋಡ್ ಇದು ಏನು ಇಟ್ಕೊಂಡೇ ಇರೋದಿಲ್ಲ ಅವರು, ನೆಟ್ವರ್ಕ್ ಸಿಗೋದಿಲ್ಲ ಅಂತ ಹೇಳಿ. ಸೊ ಇದೊಂದು ಮೇಯ್ನಾಗಿ ರೆಡಿ ಕ್ಯಾಶ್ ಇಟ್ಕೊಂಬರೋದು ಒಳ್ಳೆಯದು ಅಂತ ಅನಿಸುತ್ತೆ ನನಗೆ. ಸೊ ಯಾಕೆ ಅಂತ ಅಂದರೆ ರಮೇಶ್ ಅವರು ಈ ಒಂದು 3 ತಿಂಗಳು ಮುಂಚೆ ಬಂದಿದ್ದರು ರಾಮೇಶ್ವರಂಗೆ, ಅವ್ರ ಫ್ರೆಂಡ್ಸ್ ಜೊತೆ ಬಂದಿದ್ದರು. ಸೊ ಹಾಗಾಗಿ ಮುಂಚೆನೇ ಸ್ವಲ್ಪ ನಮಗೆ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಏನು ಅಂತ ಗೊತ್ತಿದ್ರಿಂದ ನಮಗೆ ಈಸಿ ಅಂತ ಅನ್ನಿಸ್ತು. ಹಾಗೆ
ಹಾಗೆ ನಮ್ಮ ರಿತ್ವಿಕ್ ಆಸೆ ಪಟ್ಟಂಗೆ ಬೀಚ್ ಹತ್ರ ಕರ್ಕೊಂಡು ಬಂದ್ವಿ. ನೀರಲ್ಲಿ ಆಟ ಆಡ್ತಾ ಇದ್ದಾನೆ. ಅವರಪ್ಪ ತುಂಬ ಒಳ್ಳೆಯವರಂತೆ. ಫುಲ್ಲು ಖುಷಿಲಿ ಹೇಳ್ಕೊಂಡು ಜೋರಾಗಿ ಕಿರಿಚ್ಕೊಂಡು ಆಟ ಆಡ್ತಾ ಇದ್ದ. ನನಗೆ ಇಲ್ಲಿ ನೀರು ನೋಡಿ ಭಯ, ಬೇಡ ಕಣೋ ಇಲ್ಲಿ ಆಟ ಆಡೋದು ಅಂತ ಹೇಳಿ ಅವರಪ್ಪ ನಾನು ನೋಡ್ಕೊಳ್ತೀನಿ, ಪರವಾಗಿಲ್ಲ, ಆಸೆ ಪಡ್ತಾ ಇದ್ದಾನಲ್ಲ, ಸ್ವಲ್ಪ ಹೊತ್ತು ಮುಳುಗೆದ್ದು ಬರಲಿ ಅಂತ ಬಿಟ್ಟಿದ್ರು. ಹಾಗೆ ಇದು ಧನುಷ್ಕೋಟಿಲಿರುವಂಥ ಲೈಟ್ ಹೌಸು. ಮುಂಚೆ ಇರಲಿಲ್ಲ, ಇದು 2022ರಲ್ಲಿ ಕಟ್ಟಿರುವಂಥದ್ದು. ಸೊ ನಾವಿವಾಗ ಇಲ್ಲಿಗೆ ಹೋಗ್ತಾ ಇದ್ದೀವಿ. ಹಾಗೆ 10 ರೂಪಾಯಿ ಒಬ್ಬರಿಗೆ ಟಿಕೆಟ್, ಇದರೊಳಗಡೆ ಎಂಟ್ರಿ ಟಿಕೆಟು 10 ರೂಪಾಯಿ ತಗೋತಾರೆ ಒಬ್ಬರಿಗೆ. ಹಾಗೆ ಟಿಕೆಟ್ ತೊಗೊಂಡು ಬಂದಮೇಲೆ ನಾವು ಕ್ಯೂವಲ್ಲಿ ನಿಂತ್ಕೊಂಡಿದ್ವಿ. ಸೊ ಇಲ್ಲಿ ಸ್ಟೆಪ್ಗಳಿದೆ, ಸ್ಟೆಪ್ಪಲ್ಲಿ ಹತ್ಕೊಂಡು ಹೋಗ್ತೀವಿ ಅಂತ ಅಂದ್ರೂ ಕೂಡ ಹೋಗ್ಬೋದು, ಇಲ್ಲ ಲಿಫ್ಟಲ್ಲಿ ಹೋಗ್ತೀವಿ ಅಂದರೆ ಹೋಗ್ಬೋದು. ಸೊ ನಾವು ಲಿಫ್ಟಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ನಿಂತಿದ್ವಿ. ಸ್ಟೆಪ್ಗಳು ಈ ರೀತಿ ಇದೆ. ಕೂಡ ಸ್ಟೆಪ್ ಹತ್ಕೊಂಡು ಹೋಗ್ತಾನೆ ಇರಲಿಲ್ಲ, ಭಾಳ ಹೈಟಲ್ಲಿತ್ತು. ಇದೆಷ್ಟು ಅಡಿ ಇದೆ ಅಂತ ಮರ್ತುಬಿಟ್ಟೆ. ಸೊ ಅಲ್ಲಿ ನಾನು ಓದ್ಕೊಂಡು ಬಂದೆ ಬೋರ್ಡಲ್ಲಿ, ಬಟ್ ಮರ್ತಿದ್ದೀನಿ, ಇಲ್ಲಿಗೆ ಮನೆಗೆ ಬಂದಮೇಲೆ ಮರ್ತುಬಿಟ್ಟಿದ್ದೀನಿ. ಹಾಗೆ ಎಲ್ಲರೂ ಕೂಡ ಲಿಫ್ಟಲ್ಲೇ ಹೋಗ್ತಾ ಇದ್ದಿದ್ದಂಥದ್ದು. ಸೊ ಹಾಗಾಗಿ ನಾವು ಕೂಡ ಹೋದ್ವಿ. ಮತ್ತು ಇಲ್ಲಿ ಲೈಟ್ ಹೌಸ್ ಮೇಲಿಂದ ನಿಂತ್ಕೊಂಡು ಫುಲ್ ಧನುಷ್ಕೋಟಿ ವ್ಯೂ ನೋಡೋಕ್ಕೆ ಅಂತೂ ಭಾಳ ಚೆನ್ನಾಗಿತ್ತು. ಫುಲ್ಲು ಸಮುದ್ರ ಮಧ್ಯದಲ್ಲಿ ಬರೀ ರೋಡು. ಹಾಗೆ ಲಿಫ್ಟಲ್ಲಿ ಏರ್ ಫ್ರೆಶ್ನರ್ ಹಾಕಿದ್ರು. ಅದರದ್ದು ಓವರ್ ಸ್ಮೆಲ್ ಇತ್ತು, ಒಂಥರ ತಲೆ ಸುತ್ತೋ ರೀತಿಯೇ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಮಕ್ಕಳಿಬ್ಬರು ಮೂಗು ಮುಚ್ಕೊಂಡು ಬರ್ತಾಯಿದ್ರು, ಸ್ಮೆಲ್ ಬರ್ತಾಯಿದೆ ಅಮ್ಮ ಜಾಸ್ತಿ ಅಂತ ಹೇಳಿ. ಮತ್ತು ಇನ್ನು ಅಷ್ಟು ಹೈಟಲ್ಲಿ ಇದ್ದಿದ್ದು ಬೇರೆ, ಅವ್ರಿಗೆ ತಲೆ ಸುತ್ತು ಬೇರೆ ಸ್ಟಾರ್ಟ್ ಆಗಿ ಹೋಗ್ಬಿಡ್ತು. ಬೇಗ ಕೆಳಗಡೆ ಬಂದುಬಿಡೋಣ ಅಂತ ಹೇಳಿ ಬೇಗನೆ ಬಂದ್ವಿ. ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲೇ ಇಲ್ಲ ನಾವು ಅಲ್ಲಿಂದ ಬೇಗನೆ ಕೆಳಗಡೆ ಬಂದ್ವಿ. ಸೊ ವ್ಯೂ ಈ ರೀತಿ ಇದೆ ನೋಡಿ, ತುಂಬ ಚೆನ್ನಾಗಿತ್ತು, ಭಾಳ ಅದ್ಭುತವಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು ಇಲ್ಲಿಂದ ವ್ಯೂ ನೋಡೋಕ್ಕೆ. ಸೊ ಇಲ್ಲಿಗೆ ಬಂದು ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿಂದ ಕೆಳಗಡೆ ನೋಡಿದ್ರೆ ಸ್ವಲ್ಪ ಭಯ ಅಂತಾನೆ ಅನ್ನಿಸ್ತಾ ಇತ್ತು. ಜಾಸ್ತಿ ಜನ ಬಿಡ್ತಾ ಇರಲಿಲ್ಲ, ಅಂದರೆ ಸ್ವಲ್ಪ ಜನನೇ ಬಿಡ್ತಾ ಇದ್ದಿದ್ದಂಥದ್ದು. ಇಲ್ಲಿಂದ ನೋಡಿಕೊಂಡು ಒಬ್ಬರು ಕೆಳಗಡೆ ಹೋದ್ಮೇಲೆ ಆಮೇಲೆ ಇನ್ನೊಂದು ಅಂದರೆ ಲಿಫ್ಟಲ್ಲಿ 6 ಜನ ಹೋಗಬೇಕಾಗಿತ್ತು. ಸೊ ಹಾಗಾಗಿ 6 ಜನ ಮಾತ್ರ ಬಿಡ್ತಾಯಿದ್ರು. ಚೆನ್ನಾಗಿತ್ತು ಪ್ಲೇಸ್ ಎಲ್ಲ ನೋಡೋಕ್ಕೆ, ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಹಾಗೆ ನಾವು ಬೇಗನೆ ನೋಡಿಕೊಂಡು ಬಂದ್ವಿ. ರಿತ್ವಿಕ್ ಬೇಗ ಹೋಗ್ಬಿಡೋಣ ಅಮ್ಮ, ಇಲ್ಲಾದರೂ ವಾಮಿಟ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಬೇಗ ಬಂದ್ವಿ. ಸೊ ಧನುಷ್ಕೋಟಿ ಎಲ್ಲ ಫುಲ್ ಸುತ್ತಾಡಿ ಕೂದಲೆಲ್ಲ ಸ್ವಲ್ಪ ಹರಿದಂಗೆ ಇತ್ತು. ಸ್ವಲ್ಪ ಹೇಳ್ಬಾರ್ದ ಮುಂಚೆನೆ ಅಂತ ಹೇಳ್ತಾ ಇದ್ದೆ. ಹಾಗೆ ಏನಂದರೆ ನಾವೇನು ಉಪ್ಪು ಸ್ನಾನ ಮಾಡಲಿಲ್ಲ, ಮತ್ತು ರಫ್ ಆಗಿತ್ತು ಕೂದಲು ನೋಡೋಕ್ಕೆ. ಸೊ ಅದನ್ನೇ ನಾವು ಅಲ್ಲಿ ಮಾತಾಡ್ಕೊಂಡು ಬರ್ತಾಯಿದ್ದು, ಇಲ್ಲಿ ಜನ ಹೆಂಗಿದ್ದಾರೆ, ಬರೀ ಗಾಳಿಗೇ ಇಷ್ಟೊಂದು ರಫ್ ಆಗಿದೆಯಲ್ಲ ಕೂದಲು ಅಂತ. ನಮ್ಮ ರಿತ್ವಿಕು ಬಿಸಿಲಲ್ಲಿ ಬೀಚಲ್ಲಿ ಸ್ನಾನ ಮಾಡೋದಕ್ಕೆ ಫುಲ್ ಟಯರ್ಡಾಗಿ ಹೋಗ್ಬಿಟ್ಟ. ಅವ್ನಿಗಾಗಲೇ ಇಲ್ಲ, ಅವನಿಗೆ ವಾಮಿಟ್ ಬರ್ತಾ ಇರಲಿಲ್ಲ, ಒಂಥರ ತಲೆ ಸುತ್ತಂಗೆ ಆಗ್ತಾಯಿದೆ ಅಮ್ಮ, ಕೆಳಗಡೆ ಹೋಗ್ಬಿಡೋಣ ಬೇಗ ಅಂತ ಹೇಳ್ದ. ಸೊ ಹಾಗಾಗಿ ನಾವು ಕೆಳಗಡೆ ಬಂದು ಸ್ವಲ್ಪ ತಲೆ ಅವನ ಗಾಳಿಯಲ್ಲಿ ಮಂಗಿಸ್ಕೊಂಡು ಅಲ್ಲಿಂದ ಆಮೇಲೆ ನಾವು ಹೊರಟಿದ್ದಂಥದ್ದು. ಬೇಡ ಅಂದ್ರೇನು ಬಿಸಿಲಲ್ಲಿ ಹೋಗಿ ಸ್ನಾನ ಮಾಡ್ದ, ಸ್ವಲ್ಪ ಕಾಲು ಒದ್ದೆ ಮಾಡ್ಕೊಂಡು ಬರ್ಬೋದಿತ್ತು ತಾನೆ. ನನಗೆ ಇದೊಂದು ಡಿಫ್ರೆಂಟ್ ಆಗಿಲ್ಲ ಮಣಿ ಎಲ್ಲ ಡಿಫ್ರೆಂಟ್ ಆಗಿದೆ. ಒಳಗಡೆ ಏನಮ್ಮ ಹಾಕ್ತಾರೆ, ಒಳಗಡೆ ಏನಾಗ್ತಾರೆ, ಇದು ಒರಿಜಿನಲ್ ಮುತ್ತು ಬ್ರೇಸ್ಲೆಟ್ ಅಂತ. ಹೌದಾ, ಎಷ್ಟೊಂದು ಎவ்வளோ ಇದು?
ಹಾಗೆ ಲೈಟ್ ಹೌಸಿಂದ ಕೆಳಗಡೆ ಬಂದ ಮೇಲೆ ಇಲ್ಲೊಂದು ಪುಟ್ಟದಾದಂಥ ಅಂಗಡಿ ಹಾಕ್ಕೊಂಡಿದ್ರು. ಹಾಗೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಇದು ಗೋಮತಿ ಚಕ್ರ, ಎಷ್ಟು ದೊಡ್ಡದಿದೆ. ಸೊ ನಾನು ಇಲ್ಲೇ ನೋಡ್ತಾ ಇರೋದಂಥದ್ದು. ಹಾಗೆ ಕವಡೆಗಳು ಮತ್ತು ಇನ್ನು ಸಾಲಿಗ್ರಾಮ ಅಂತ ಹೇಳ್ತಾಯಿದ್ರು, ಬಟ್ ಇದು ಒರಿಜಿನಲ್ ಅಂತ ಅನ್ನಿಸ್ಲಿಲ್ಲ ನನಗೆ, ಫುಲ್ ಕಲ್ ಥರನೇ ಇತ್ತು ನೋಡೋಕ್ಕೆ. ಓಕೆ, ಆಮೇಲೆ ಹಂಸಿಕಾಯಿ ಇದು ಬ್ರಾಸ್ಲೆಟ್ ತೊಗೊಂಡ್ಲು. ಹಾಗೆ ಇದು ಒರಿಜಿನಲ್ ಮುತ್ತು ಅಂತ ಹೇಳಿದರು. ಸ್ವಲ್ಪ ರೇಟ್ ಜಾಸ್ತಿನೇ ಹೇಳಿದರು, 1500 ಅಂತ ಹೇಳ್ತಾಯಿದ್ರು. ಸೊ ನನಗದು ಒರಿಜಿನಲ್ ಏನು ಅಂತ ನನಗೆ ಕಂಡುಹಿಡಿಯೋಕ್ಕೂ ಬರೋದಿಲ್ಲ. ಸೊ ಹಾಗಾಗಿ ನಾನು ಅದನ್ನು ತೊಗೊಳ್ಲಿಲ್ಲ, ಬೇಡ ಅಂತ ಬಂದ್ವಿ. ಇನ್ನು ಬ್ರಾಸ್ಲೆಟ್ಗಳು ಒಂಥರ ಡಿಸೈನ್ ಎಲ್ಲ ಚೆನ್ನಾಗಿತ್ತು, ಒಂಥರ ಡಿಫ್ರೆಂಟ್ ಆಗಿತ್ತು ಎಲ್ಲ. ನಾನು ತೋರಿಸಿದ್ನಲ್ಲ ಮುಂಚೆ, ಅದೆಲ್ಲ ಚೆನ್ನಾಗಿತ್ತು. ಸೊ ನಾನು ಒಂದು ಫ್ರಿಡ್ಜ್ ಮ್ಯಾಗ್ನೆಟ್ ತೊಗೊಂಡೆ. ಇಲ್ಲಿಗೆ ಬಂದಿರೋ ನೆನಪಿಗಾಗಿ ಧನುಷ್ಕೋಟಿ ಅಂತ ಬರೆದಿರುವಂತಹ ಒಂದು ಫ್ರಿಡ್ಜ್ ಮ್ಯಾಗ್ನೆಟ್ ತೊಗೊಂಡೆ. 50 ರೂಪೀಸು ಆ ಫ್ರಿಡ್ಜ್ ಮ್ಯಾಗ್ನೆಟ್ಗೆ. ಸೊ ನಾವು ಯಾವುದಾದ್ರೂ ಒಂದು ಊರಿಗೆ ಟ್ರಿಪ್ ಹೋಗಿದ್ದೀವಿ ಅಂದರೆ ಅದು ನೆನಪಾಗಿರುತ್ತೆ ಅಂತ ಹೇಳಿ ಈ ರೀತಿ ಏನಾದರೂ ಒಂದು ವಸ್ತುನ ತೊಗೊಂಡು ಬಂದರೆ ಆ ಮೆಮೊರಿ ಹಾಗೆ ಇರುತ್ತೆ. ಇಂದಾರು 100 ರೂಪಾಯಾ? ಒರಿಜಿನಲ್ ಇಲ್ಲಲ್ಲ ಇದು ಮಟ್ಟು ಒರಿಜಿನಲ್ಲ, இது மட்டும் இதெல்லாம் கூடாது. அது அவங்க மாட்டேன் பிங்க் கலர்ல ನಾರ್ಮಲ್ ಬ್ರೆಸ್ಲೆಟ್ 100 ರೂಪಾಯಿಗೆ ತಗೊಂಡಿದ್ದೀವಿ. ಒರಿಜಿನಲ್ ಮುತ್ತು 300 ರೂಪಾಯಿ 500 ರೂಪಾಯಿ ಅಂತ ಹೇಳ್ತಿದ್ರು. ಆದ್ರೆ ಒರಿಜಿನಲ್ ಅಷ್ಟು ಕಮ್ಮಿ ಇರುತ್ತಾ? 500 ರೂಪಾಯಿ 300 ರೂಪಾಯಿಗೆಲ್ಲ ಒರಿಜಿನಲ್ ಅಂದ್ರೆ ಪ್ಯೂರ್ ಅಲ್ಲ ಅಂತ ಅನ್ಸುತ್ತೆ. ಇದು ಬೇರೆ ಮಾಡು ಕಾಸ್ಟ್ಲಿ ಮುತ್ತು, ಅದರಲ್ಲೇ ಬೇರೆ ಬೇರೆ ವೆರೈಟಿ ಇರುತ್ತೆ. ಇದಕ್ಕೆ ಮೇಲೆ ಬಂದ್ರೆ ಇನ್ನು ನೋಡೋಕ್ಕಾಗಲ್ಲ, ಯಾಕಂದ್ರೆ ಬಿಸಿಲಲ್ವಾ, ನೋಡೋಕ್ಕಾಗಲ್ಲ. ಸ್ವಲ್ಪ ಬೆಳಗ್ಗೆ ಬೇಗ ಬರಬೇಕು, ಇಲ್ಲ ಸಾಯಂಕಾಲ ಅಂದರೆ 6 ಗಂಟೆಗೆ ಕ್ಲೋಸ್ ಮಾಡ್ತಾರೆ, ಒಳಗಡೆ ಬಿಡಲ್ವಲ್ಲ. ನಿನ್ನೆ ನಮಗೆ ಬಿಡಲಿಲ್ಲ, ಒಂದು 4 ಗಂಟೆಗೆ ಬರಬೇಕು. 2 ಗಂಟೆ 3 ಗಂಟೆ ಬಂದ್ರೆ ಸರಿ. ತಂಪಿರುತ್ತಲ್ವ, ಅವಾಗ ಬರಬೇಕು. ಅಲ್ಲೊಬ್ರು ಸ್ನಾನ ಬೇಡ ಅಂದ್ರೆ ಕೇಳಲಿಲ್ಲ, ಸ್ನಾನ ಮಾಡ್ಕೊಂಡು ತಲೆ ತಿರುಗು ಅಂತ ಮಲಗಿದ್ದಾನೆ. ಬೇಡ ಅಂತ ಅಂದ್ರೂ ಕೇಳಲಿಲ್ಲ. ಈ ಬಿಸಿಲಲ್ವಾ, ಸ್ವಲ್ಪ ತಲೆ ಸುತ್ತಂಗೆ ಆಗ್ತಾ ಇರುತ್ತೆ. ಸರಿ ಹೋಯ್ತಾ? ಹಾಂ, ಮಸಾಜ್ ಮಾಡಿದ್ಮೇಲೆ ಹೋಯ್ತಾ? ಹೌದಾ, ಸರಿ. ಧನುಷ್ಕೋಟಿಗೆ ಬಂದ ತಕ್ಷಣ ವೆಲ್ಕಮ್ ಟು ಶ್ರೀಲಂಕಾ ಅಂತ ತೋರಿಸ್ತು. ಅಲ್ಲಿಗೆ ಬಂದ ತಕ್ಷಣ ನೆಟ್ವರ್ಕ್ ಇದರಲ್ಲಿ. ಇನ್ನು ಇಲ್ಲಿ ಲೈಟ್ ಏನೋ ವ್ಯವಸ್ಥೆ ಇಲ್ಲ, ಕರೆಂಟ್ ಇರಲ್ಲ ಅಂತ ಅನ್ಸುತ್ತೆ ಅಲ್ವಾ ರೀ? ನೈಟ್ ಕರೆಂಟ್ ಇಲ್ಲಲ್ಲ ಇಲ್ಲಿ. ಸೊ ಹಾಗಾಗಿ 6 ಗಂಟೆ ಮೇಲೆ, ಈವ್ನಿಂಗ್ 6 ಗಂಟೆ ಮೇಲೆ ಈ ಕಡೆಗೆ ಬರೋಕ್ಕೆ ಬಿಡೋದಿಲ್ಲ. ಆದಷ್ಟು ಯಾರಾದರೂ ಬರೋದಿದ್ರೆ ಬಿಸಿಲು ಮಾಡ್ಕೊಂಡು ಬಂದರೆ ಏನೂ ನೋಡೋಕ್ಕಾಗೋದಿಲ್ಲ, ಫುಲ್ ಟಯರ್ಡ್ ಆಗಿ ಹೋಗ್ಬಿಡ್ತೀವಿ. ಬೆಳಗ್ಗೆ ಬೇಗನೆ ಬರಬೇಕು, 6 to 10 ಗಂಟೆ ಅಷ್ಟರಲ್ಲಿ ಬಂದರೆ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೋದು, ಬಿಸಿಲಿರೋದಿಲ್ಲ. ಅದಾದಮೇಲೆ 11-12 ಗಂಟೆಲ್ಲ ತುಂಬ ಬಿಸಿಲು. ಈ ಟೈಮು ಇವಾಗ ನಾವು ವಾಪಸ್ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಟೈಮಲ್ಲಿ ಬಂದರೆ ಜಾಸ್ತಿ ಬಿಸಿಲಿರುತ್ತೆ, ಮತ್ತು ನೋಡೋಕ್ಕಾಗಲ್ಲ, ಟಯರ್ಡ್ ಆಗಿ ಹೋಗ್ಬಿಡ್ತೀವಿ. ನಾವಿವಾಗ ನೋಡ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ, ಹಂಗೆ ಮನೆ ಕಡೆ ಹೋಗೋ ಅಂಥದ್ದು ಅಷ್ಟೇ. ಹಾಗೆ ಧನುಷ್ಕೋಟಿ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಅಬ್ದುಲ್ ಕಲಾಂ ಅವರ ಮನೆಗೆ ಹೋದ್ವಿ. ಸೊ ಅವ್ರ ಮನೇನ ಮ್ಯೂಸಿಯಂ ಮಾಡಿದ್ದಾರೆ. ಅಲ್ಲಿ ವಿಡಿಯೋ ಏನು ತೆಗಿಯೋಕ್ಕೆ ಬಿಡಲಿಲ್ಲ, ಹಾಗಾಗಿ ಜಾಸ್ತಿ ನಾನು ಅದ್ರ ಬಗ್ಗೆ ಹೇಳಕ್ಕೆ ಹೋಗಲಿಲ್ಲ. ಹಾಗೆ ಅವ್ರ ಮನೆಯಲ್ಲಿ ಅವ್ರು ತಗೊಂಡಿರುವಂತಹ ಪ್ರಶಸ್ತಿಗಳಾಗಿರ್ಬೋದು, ಹಾಗೆ ಅಂಥ ಬಡತನದಲ್ಲಿ ಇದ್ದು ಎಂಥ ಒಳ್ಳೆ ಸಾಧನೆ ಮಾಡಿದ್ದಾರೆ ಅಂತ ಅನ್ನಿಸ್ತು. ಅವ್ರ ಮನೆ ಫುಲ್ಲಾಗಿ ಅವ್ರು ತಗೊಂಡಿರೋ ಪ್ರಶಸ್ತಿಗಳಿಂದ ಜೋಡಿಸಿ ಮ್ಯೂಸಿಯಂ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ರಾಮೇಶ್ವರಂ ಸೈಡ್ ಬಂದರೆ ಆ ಮನೆನ ಮಿಸ್ ಮಾಡ್ಕೊಬೇಡಿ, ನೋಡ್ಕೊಂಡು ಹೋಗಿ, ಭಾಳ ಚೆನ್ನಾಗಿದೆ. ಸೊ ನಾವು ಅಲ್ಲಿಂದ ಆ ಮನೆ ಅದೇ ಸ್ಟ್ರೀಟಲ್ಲಿ ಇರುವಂಥದ್ದು, ಇದು ಶಾಪಿಂಗ್ ಮಾಲು, ಅಲ್ಲಿಗೆ ಬಂದ್ವಿ. ರಾಮೇಶ್ವರಮಲ್ಲಿ ಎಲ್ಲ ಶಾಪ್ಗಳಲ್ಲೂ ಮುತ್ತಿನಾರನೇ ಫೇಮಸ್ಸು. ಮುತ್ತಿನಾರಗಳು ಎಲ್ಲರೂ ಇಟ್ಕೊಂಡಿದ್ರು, ಭಾಳ ಚೆನ್ನಾಗಿತ್ತು. ಬಟ್ ಎಷ್ಟರ ಮಟ್ಟಿಗೆ ಅದು ಒರಿಜಿನಲ್ ಅಂತ ನನಗೆ ಗೊತ್ತಿಲ್ಲ. ಹಾಗೆ ನಾನು ಕೂಡ ನೋಡೋಣ, ಒಂದು ಮೀಡಿಯಮ್ ಸೈಜಲ್ಲಿ ತೊಗೊಳ್ಳೋಣ. ಚೋಕರ್ ಅವರೇ ರೆಡಿ ಮಾಡಿ ಇಟ್ಟಿರ್ತಾರೆ, ಇಲ್ಲ ಅಂದರೆ ಆ ಮುತ್ತಿನಾರನ ತೊಗೊಂಡು ನಾವೇ ಚೋಕರಾಗಿ ರೆಡಿ ಮಾಡಿ, ಹಾಗೆ ನಮಗೆ ಏನು ಬೇಕು ಪರ್ಚೇಸ್ ಮಾಡಿಕೊಂಡು ಅಲ್ಲಿಂದ ಮನೆ ಕಡೆ ಹೊರಟ್ವಿ. ಇದಾಗಿತ್ತು ನಮ್ಮ ರಾಮೇಶ್ವರ ಟ್ರಿಪ್ಪಿನ ಲಾಸ್ಟ್ ಬ್ಲಾಗ್. ಹಾಗೆ ಈ ಬ್ಲಾಗ್ ಇಷ್ಟ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಾನು ಎಲ್ಲ ನ್ಯೂ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ಬ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.